ಎಲ್ಲರೂ ಕೂಡ ಇವಾಗ ಸೆಕೆಂಡ್ ಮಾಕ್ ರೌಂಡ್ ಯಾವಾಗ ಬರುತ್ತೆ ಅಂತ ವೆಯ್ಟ್ ಮಾಡ್ತಿದ್ರಿ. ಇವಾಗ ಬಂದಿದೆಯಾ ಬಂದಿಲ್ಲ ಅನ್ನೋ ಒಂದು ಕನ್ಫ್ಯೂಷನ್ ಇದ್ದೀರಾ. ಇದ್ರ ಬಗ್ಗೆ ಕಂಪ್ಲೀಟಾಗಿ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ, ಏನು ತಲೆ ಕೆಡಿಸ್ಕೋಬೇಡಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಟ್ಬಿಡೋಣ, ವಿಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿ. ಇಲ್ಲಿ ನೀವೆಲ್ಲರೂ ಕೂಡ ಸೆಕೆಂಡ್ ಮಾಕ್ ರೌಂಡ್ ರಿಸಲ್ಟ್ ನೋಡೋಕ್ಕೆ ಏನು ಮಾಡ್ತಾ ಇದ್ದೀರಾ ಅಂದರೆ UGCET ಸೆಕ್ಷನ್ಗೆ ಹೋಗ್ತಾ ಇದ್ದೀರಾ. ಅದಾದಮೇಲೆ ಇಲ್ಲಿ ಲಿಂಕ್ ಇದೆಯಲ್ಲ, ಹಳೆ ಲಿಂಕು, ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀರಾ. ಇವಾಗ ಆ ಒಂದು ಲಿಂಕ್ ನೋಡಿದ್ದೇನೆ. ಇವಾಗ ಏನು ಮಾಡಿದ್ರೆ ಅಂದರೆ ಆ ಒಂದು ಲಿಂಕ್ನೇ ತೆಗೆದುಬಿಟ್ಟಿದ್ರೆ. ಯಾಕೆ ಅಂದರೆ ಇಲ್ಲಿ ನೀವೆಲ್ಲರೂ ಕೂಡ ಚೆಕ್ ಮಾಡ್ತಾಯಿದ್ರೆ ಅಲ್ಲಿ ಚೆಕ್ ಮಾಡಿದಾಗ ಕೆಲವ್ರಿಗೆ ಏನಾಗ್ತಿದ್ದಾರೆ ಮೆಡಿಕಲ್ ಸೀಟ್ ಅಲಾಟ್ಮೆಂಟ್ ಆಗಿದೆ ಅಂತ ತೋರಿಸಿದೆ. ಕೆಲವ್ರಿಗೆ 600 ಎಬೋ ಕ್ರಾಸ್ ಆಗಿದ್ರು ಕೂಡ ಮೆಡಿಕಲ್ ಸೀಟ್ ನಾಟ್ ಅಲಾಟೆಡ್ ಅಂತಲೂ ಕೂಡ ಬರ್ತಿದೆ. ಇದರಿಂದ ನಿಮಗೆ ಸಾಕಷ್ಟು ಜನಕ್ಕೆ ಕನ್ಫ್ಯೂಷನ್ ಆಗಿರುತ್ತೆ. ಹಾಗಾದರೆ ಕಟ್ ಆಫ್ ಏನೋ ತುಂಬ ಜಾಸ್ತಿ ಆಗಿಬಿಟ್ಟಿದೆಯಾ ಅಥವಾ ಸೀಟ್ ಅಲಾಟ್ಮೆಂಟ್ ಆಗಿರೋದು ಕರೆಕ್ಟಾ ರಾಂಗಾ ಅಂತ ಇದ್ರ ಬಗ್ಗೆ ನಿಮಗೊಂದು ಕ್ಲಾರಿಟಿ ಕೊಟ್ಬಿಡೋದಾದರೆ ಇಲ್ಲಿ ನೋಡಿ, ಇವಾಗ ಅಫಿಷಿಯಲ್ ಆಗಿ ನಿಮಗೆ ಮಾಕ್ ರೌಂಡ್ ರಿಸಲ್ಟು ಇಲ್ಲಿ ಲಿಂಕ್ ಅಪ್ಡೇಟ್ ಆಗುತ್ತೆ. ಅಂದರೆ ಇಲ್ಲಿ ನೋಡಿ ಮಾಕ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ ಲಿಂಕ್ ಅಂತ ಇಲ್ಲಿ ಬಿಟ್ಟಿದ್ರಲ್ವಾ, ಸೇಮ್ ಅದೇ ರೀತಿ ಏನಾಗುತ್ತೆ ಅಂದರೆ ಇಲ್ಲಿ ಟಾಪಲ್ಲಿ ಬರುತ್ತೆ. ಆವಾಗ ನೀವು ಒಂದು ಲಿಂಕ್ನ ಕ್ಲಿಕ್ ಮಾಡಿಬಿಟ್ಟು ರಿಸಲ್ಟ್ನ ನೋಡ್ಕೋಬೋದು. ಆ್ಯಕ್ಚುಲಿ ಕೀ ಅವ್ರು ಏನು ಮಾಡಿದ್ದಾರೆ ಅಂದರೆ ಓಲ್ಡ್ ಲಿಂಕಲ್ಲಿ ಇವಾಗ ರಿಸಲ್ಟ್ನೆಲ್ಲ ಅಪ್ಡೇಟ್ ಮಾಡಿ ಟೆಸ್ಟ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಕೆಲವರಿಗೆ ರಿಸಲ್ಟ್ ತೋರಿಸಿದೆ, ಕೆಲವರಿಗೆ ರಿಸಲ್ಟ್ ತೋರಿಸ್ತಲ್ಲ. ನೀವೇನು ಮಾಡಿ ಅಂದರೆ ಇಲ್ಲಿ UG ನೀಟ್ ಸೆಕ್ಷನಲ್ಲೂ ಕೂಡ ಇಲ್ಲಿ ಮೇಲ್ಗಡೆ ಲಿಂಕ್ ಬರುತ್ತೆ, ಮತ್ತು UGCET ಕೂಡ ಸೇಮ್ ಇಲ್ಲಿ ಲಿಂಕ್ ಬರುತ್ತೆ. ಅವಾಗ ನೀವೇನು ಮಾಡ್ಬೋದಾಗಿರುತ್ತೆ ಅಂದರೆ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ರಿಸಲ್ಟ್ನ ನೋಡ್ಕೋಬೋದು. ಇವಾಗ ಓವರಾಲ್ ಕನ್ಕ್ಲೂಷನ್ ಏನಂದರೆ ಇಲ್ಲಿ CET ಮತ್ತು ನೀಟ್ ಇದು ಏನು ಬರಬೇಕಲ್ಲ ಸೆಕೆಂಡ್ ಮಾಕ್ ರೌಂಡ್ ರಿಸಲ್ಟು, ಅದು ಇನ್ನೂ ಕೂಡ ಕರೆಕ್ಟಾಗಿ ಅಪ್ಡೇಟ್ ಆಗಿಲ್ಲ. ಅದು ಎರರ್ ಆ್ಯಂಡ್ ಟ್ರಯಲ್ ನಡೀತಿದೆ. ಅದಕ್ಕೋಸ್ಕರ ನೀವು ವೆಯ್ಟ್ ಮಾಡಿ. ಎಲ್ಲನೂ ಕೂಡ ಅದೇ ಟೆಸ್ಟ್ ಮಾಡ್ತಾರೆ ಸಾಫ್ಟ್ವೇರಲ್ಲಿ, ನಿಮಗೆ ರ್ಯಾಂಕಿಂಗಿಗೆ ಯಾವ ರೀತಿ ಸೀಟ್ ಅಲಾಟ್ಮೆಂಟ್ ಆಗ್ತಿದೆ, ಎಲ್ಲರಿಗೂ ಕೂಡ ಕರೆಕ್ಟಾಗಿ ಆಗ್ತಿದೆಯಾ ಇಲ್ಲೋ ನನ್ನ. ಯಾಕೆಂದರೆ ಒಂದ್ಸಲ ರಿಸಲ್ಟ್ ಅನೌನ್ಸ್ಮೆಂಟ್ ಆದರೆ ಅದು ಕರೆಕ್ಟಾಗಿ ಅಲಾಟ್ಮೆಂಟ್ ಆಗಿಲ್ಲ ಅಂದರೆ ನಿಮಗೆ ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ. ಇವಾಗ ಜಸ್ಟ್ ನಿಮಗೆ ರಿಸಲ್ಟ್ ಟೆಸ್ಟಿಂಗ್ ನಡೀತಿದೆ. ಅಂದರೆ ಇವಾಗ ಟೆಸ್ಟಿಂಗ್ ಎಲ್ಲ ಆಗ್ತಾ ಇರೋದ್ರಿಂದ ನಿಮಗೆ ಇವತ್ತು ರಿಸಲ್ಟ್ ಬರೋ ಚಾನ್ಸ್ ತುಂಬಾ ಹೈ ಚಾನ್ಸಸ್ ಇದೆ. ಒಂದು 8 o'clock ಏನು ಹೇಳಿದಾರಲ್ವಾ, ಆ ಒಂದು ಟೈಮ್ ಶೆಡ್ಯೂಲ್ ಆದಮೇಲೆ ಚೆಕ್ ಮಾಡಿ. ಆವಾಗ ನಿಮಗೆ ಕರೆಕ್ಟಾಗಿ ಅಕ್ಯುರೇಟಾಗಿ ಕರೆಕ್ಟಾಗಿರುವಂಥ ರಿಸಲ್ಟ್ ತೋರಿಸುತ್ತೆ. ಏನು ಕೂಡ ತಲೆ ಕೆಡಿಸ್ಕೋಬೇಡಿ. ಇವಾಗ ಸದ್ಯಕ್ಕೆ ಯಾವುದೇ ಥರದ ಅಫಿಷಿಯಲ್ ಆಗಿ ಸೆಕೆಂಡ್ ಮಾಕ್ ರೌಂಡ್ ರಿಸಲ್ಟು ಅನೌನ್ಸ್ಮೆಂಟ್ ಆಗಿಲ್ಲ KA ಕಡೆಯಿಂದ. ಅದು ಬಂದಿದ ತಕ್ಷಣ ಇಲ್ಲಿ ನಿಮಗೆ ಲಿಂಕ್ ಬಂದ್ಬಿಟ್ಟು ಅಪ್ಡೇಟ್ ಆಗುತ್ತೆ. ಸರಿನಾ? ಮತ್ತು ಇದೇ ರೀತಿ ಅಪ್ಡೇಟ್ಸ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ಗಳಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.